ವಿನಾಯಕ ನಗರದಲ್ಲಿರುವ ಶ್ರೀ ಯೋಗಿ ನಾರಾಯಣ ಸೇವಾ ಸಮಿತಿ ಮತ್ತು ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಪ್ರತಿಷ್ಠಾಪಿಸಿರುವ 26ನೇ ವರ್ಷದ ವಿನಾಯಕ ಪೆಂಡಾಲ್ನಲ್ಲಿ ಅತ್ಯಂತ ಸಂಭ್ರಮ ಸಡಗರಗಳಿಂದ ಭಾನುವಾರ 29/9/2024 ಶೋಭಾಯಾತ್ರೆ ನಡೆಯಿತು. ಈ ಒಂದು ಶೋಭಾಯಾತ್ರೆ ಭಾನುವಾರ ನಡೆದಿದ್ದು, ಸೋಮವಾರ ಪಳುವಳ್ಳಿಯ ಕೆರೆಯ ಅಂಗಳದಲ್ಲಿ ಒಂದು ಗಣೇಶನ ವಿಗ್ರಹ ವಿಸರ್ಜನೆ ಕಾರ್ಯಕ್ರಮ ನಡೆಯಲಾಯಿತು. ಬನ್ನಿ ಹಾಗಾದರೆ ಒಂದು ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಪ್ರತಿಷ್ಠಾಪಿಸಿರುವ ಈ ಒಂದು ವಿನಾಯಕನ ಝಲಕ್ ನಿಮಗಾಗಿ. ಸೇವಾ ಸಮಿತಿಗೆ, ವಿನಾಯಕ ಗೆಳೆಯರ ಬಳಗಕ್ಕೆ, ಪಾವಗಡ ಪಟ್ಟಣದ ವಿನಾಯಕ ನಗರದಲ್ಲಿ ಪ್ರತಿಷ್ಠಾಪನೆ ಮಾಡಿರುವ ವಿನಾಯಕ ಗೆಳೆಯರ ಬಳಗದ ವತಿಯಿಂದ 26ನೇ ವರ್ಷದ ಅತ್ಯಂತ ಸಂಭ್ರಮ ಶೋಭಾಯಾತ್ರೆ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಪಾವಗಡ ಪಟ್ಟಣದ ಎಲ್ಲ ಪುರಜನರು ನಮ್ಮ ವಿನಾಯಕ ಗೆಳೆಯರ ಬಳಗದ ಗಣಪತಿಯನ್ನ ಸ್ವಾಗತಿಸಿದ್ದಾರೆ. ಜೊತೆಗೆ ಪಾವಗಡದ ಜನತೆ ನಮ್ಮ ಎಲ್ಲ ಗೆಳೆಯರ ಬಳಗದ ಯುವಕರನ್ನ ಸನ್ಮಾನಿಸಿದ್ದಾರೆ. ಇದರ ಜೊತೆಗೆ ನಾವು ಏನು ಶೋಭಾಯಾತ್ರೆ ಬಂದಂತಹ ಸಂದರ್ಭದಲ್ಲಿ ಪಾವಗಡದ ಪುರಜನರ ಎರಡೂ ರಸ್ತೆ ಬದಿಗಳಲ್ಲಿ ನಿಂತು ನಮ್ಮ ಒಂದು ಗಣೇಶನ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಜೊತೆಗೆ ನಮ್ಮ ಎಲ್ಲ ವಿನಾಯಕ ಗೆಳೆಯರ ಬಳಗದ ಯುವಕರು ಯುವತಿಯರು ಈ ಒಂದು ಡಿಜೆ ನೃತ್ಯಕ್ಕೆ ಹೆಜ್ಜೆಯನ್ನು ಹಾಕಿ ಅತ್ಯಂತ ಶಿಸ್ತುಬದ್ಧವಾಗಿ ಇದು ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲದೆ ಶಾಂತಿಯುತವಾಗಿ ಈ ಒಂದು ಶೋಭಾಯಾತ್ರೆ ಯಶಸ್ವಿಯಾಗಿ ಜರುಗಿದೆ. ಇದಕ್ಕೆಲ್ಲ ಕಾರಣ ನಮ್ಮ ವಿನಾಯಕ ಗೆಳೆಯರ ಬಳಗದ ಯುವಕರು ಅಂತ ನಾನಾದರೂ ತಿಳಿಸ್ತಾ, ಜೊತೆಗೆ ನಮ್ಮ ಶೋಭಾಯಾತ್ರೆಗೆ ರಕ್ಷಣೆ ನೀಡಿದ ಪಾವಗಡ ಪಟ್ಟಣದ ಪೊಲೀಸ್ ಇಲಾಖೆಗೆ, ಜೊತೆಗೆ ನಮ್ಮ ಕೆಬಿಯವರಿಗೂ ಬೆಸ್ಕಾಂನವರಿಗೂ ಸಹ ನಾವು ನಮ್ಮ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಅತ್ಯಂತ ಸಂಭ್ರಮದ ಧನ್ಯವಾದವನ್ನು ತಿಳಿಸ್ತಾ, ಈಗ ನಮ್ಮ ಪಾವಗಡ ಪಟ್ಟಣದ ಪಳುವಳ್ಳಿ ಕೆರೆಯಲ್ಲಿ ನಮ್ಮ ಅತ್ಯಂತ ಎತ್ತರವಾದ ಗಣೇಶನ ವಿಸರ್ಜನೆಯನ್ನು भवानी से बंदमानी मंदारमाला कलितारकाय कपालमाला सुंदराय मंगलाय दिगंबराय नमः शिवाय नमः शिवाय गणपति चरणा चरणकाहि नमः आनंद पूजि नमः देवाय नमः तमेव माता पिता तमेव तमेव बंधु सखा तमेव विद्या तमेव तमेव सर्वं ममेव देव कायेन वाचा मनसेन्द्रियैर्वा ಪ್ರತಿನಿತ್ಯ ವಿನಾಯಕ ಗೆಳೆಯರ ಬಳಗದ ಮಹಿಳಾ ತಂಡದಿಂದ ಅನ್ನ ಪ್ರಸಾದವನ್ನು ತಯಾರಿಸಿ ವಿತರಣೆ ಮಾಡಲಾಗುತ್ತಿತ್ತು. Ah
ಇನ್ನು ಈ ಒಂದು ವಿನಾಯಕ ಗೆಳೆಯರ ಬಳಗದ ತಂಡಕ್ಕೆ ಅಲ್ಪಸಂಖ್ಯಾತ ಮುಖಂಡರಂತ ರಿಜ್ವಾನ್ ಉಲ್ಲಾ ಅವರು ಎಲ್ಲ ತಂಡದ ಸದಸ್ಯರನ್ನು ಸನ್ಮಾನಿಸಿ ಗೌರವಿಸಿದ್ದಾರೆ. ಇನ್ನು ಇದೇ ಒಂದು ವಿನಾಯಕನ ಪೆಂಡಾಲಲ್ಲಿ ಗುಜರಾತ್ ಮೂಲದ ಸೇಟುಗಳಾದ ಪಾವಗಡದ ಶ್ಯಾಮ್ ಪಟೇಲ್ ಮತ್ತು ಜಿತು ಹಾಗೂ ಮಹಿಳಾ ತಂಡದವರಿಂದ ಈ ಒಂದು ದಾಂಡಿಯಾ ನೃತ್ಯವನ್ನು ಮಾಡಿ ಎಲ್ಲರ ಗಮನ ಸೆಳೆದಿದ್ದಾರೆ. ಇನ್ನು ಇದೇ ಮೊದಲ ಬಾರಿಗೆ ಪಾವಗಡದ ಜನತೆ ಈ ಒಂದು ದಾಂಡಿಯಾ ನೃತ್ಯವನ್ನು ನೋಡಿ ಸಂಭ್ರಮಿಸಿದ್ದಾರೆ. ಜಯನ್ರಿ ಡಬ್ಬ ಸ್ವಾಮಿಗೆ ಡಬ್ಬ ಸ್ವಾಮಿಗೆ ಡಬ್ಬ ಡಬ್ 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 ಡಬ್ಬ ಸ್ವಾಮಿಗೆ ನಮಗೇನ ಮಾಡಿ ಆಮೇಲೆ ಇಂಥ ಕಳ್ಸ್ವಾಮಿಗಳ ಡಬ್ಬ ಸ್ವಾಮಿಗಳು ಸುಮ್ಮನೆ ಬಿಟ್ರೆ ಆಗಲ್ಲ. ಹಾಕೋ ಇದೆ ಆದ್ರೆ ಪಂಚ ಅಂತ ಇದಾಗ ಸ್ವಾಮಿ ಪಂಚಾಂಗ ಹೇಳಕ್ ಹೋಗಿ ಪಂಜನೆ ಮುಗಿಸ್ಕೊಬಿಟ್ಟೆ ಸ್ವಾಮಿ. ಇನ್ನು ಇದೇ ಒಂದು ವಿನಾಯಕ ಪೆಂಡಲಲ್ಲಿ ವಿನಾಯಕ ಗೆಳೆಯರ ಬಳಗದ ಮಹಿಳಾ ತಂಡದ ಸದಸ್ಯರಾದ ಮಮತಾ ಅವರ ನೃತ್ಯ ಎಲ್ಲರ ಗಮನ ಸೆಳೆಯಿತು. ಭಾನುವಾರ ನಡೆದ ಈ ಒಂದು ಶೋಭಾಯಾತ್ರೆಯಲ್ಲಿ ಸಾವಿರಾರು ಮಂದಿ ಭಾಗಿಯಾಗಿ ಸಂಭ್ರಮಿಸಿದ್ದು ಹೀಗೆ. ಇನ್ನು ಈ ಒಂದು ಶೋಭಾಯಾತ್ರೆಯಲ್ಲಿ ವೀರಗಾಸೆಯ ಕುಣಿತದ ಕಲಾವಿದನ ಕೈಚಳಕ ಹೇಗಿದೆ ನೋಡಿ. ಈ ಒಂದು ವಿನಾಯಕ ನಗರದ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಪ್ರತಿಷ್ಠಾಪಿಸಿದ ಅತ್ಯಂತ 33 ಅಡಿ ಎತ್ತರದ ಗಣೇಶನ ಶೋಭಾಯಾತ್ರೆ ಯಶಸ್ವಿಯಾಗಿ ಜರುಗಿದ್ದು ಭಾನುವಾರ ರಾತ್ರಿವರೆಗೂ 11 ಗಂಟೆವರೆಗೆ ಒಂದು ಶೋಭಾಯಾತ್ರೆ ನಡೆದಿದ್ದು ಸೋಮವಾರ ಮಧ್ಯಾಹ್ನ ಈ ಒಂದು ಗಣೇಶನನ್ನು ಪಳವಳ್ಳಿಯ ಕೆರೆಯಲ್ಲಿ ವಿಸರ್ಜನೆ ಅತ್ಯಂತ ಯಶಸ್ವಿಯಾಗಿ ಮಾಡಲಾಗಿದೆ. ಕ್ಯಾಮರಾ ಪರ್ಸನ್ ಅನಿಲ್ ಮಹದೇವ್ ಜೊತೆ ಸತ್ಯ ಲೋಕೇಶ್ ಪಾವಗಡ ಪವರ್ ನ್ಯೂಸ್.